ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಈ ಥರ ಸರನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಥರ ಪೆಂಡೆಂಟ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಥರ ಇದು ಲಾಕ್ ಬೀಡ್ಸ್ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಮೊನಾಲಿಸಾ ಬೀಡ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ವೈರ್ ಬೇಕಾಗುತ್ತೆ. ಇದನ್ನು ಇನ್ವಿಸಿಬಲ್ ಚೈನ್ನಲ್ಲಿ ಯೂಸ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರಬಹುದು. ನೆಕ್ಸ್ಟ್ ಈ ಥರ ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ, ವೈಟ್ ಕಲರ್ದು. ನೆಕ್ಸ್ಟ್ ಈ ಥರ ಲಾರಿಯಲ್ ಬೀಡ್ಸ್ನ ಬೇಕಾಗುತ್ತೆ. ಆಮೇಲೆ ಈ ಥರ ವೈರ್ ತೊಗೊಂಡಿದ್ದೀನಿ ಜ್ಯುವೆಲ್ರಿ ಮಾಡೋದಕ್ಕೆ. ನೆಕ್ಸ್ಟ್ ಈ ಥರ ಕಟರ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೋಸ್ ಪ್ಲೇಯರ್ ಬೇಕಾಗುತ್ತೆ. ನೋಡಿ, ಫಸ್ಟ್ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಫಸ್ಟ್ ಒಂದು ಶುಗರ್ ಬೀಡನ್ನ ಹಾಕ್ತಾಯಿದ್ದೀನಿ, ವೈಟ್ ಕಲರು. ಆಮೇಲೆ ಇದನ್ನು ಮೊನಾಲಿಸಾ ಬೀಡನ್ನ ಹಾಕಬೇಕು. ಒಂದು ಮೊನಾಲಿಸಾ ಬೀಡ್ ಆದಮೇಲೆ ಈ ಥರ ಲಾರಿಯಲ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ನಾನು 4 ಹಾಕ್ಕೊಂಡಿದ್ದೀನಿ, ನಿಮ್ಮ ಇಷ್ಟ. ನೀವು 2 ಅಥವಾ 3 ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ರೆಡಿ ಮಾಡಿಟ್ಕೋಬೇಕು ಎಲ್ಲ ಫಸ್ಟು. ಆಮೇಲೆ ಈ ಥರ ಪೆಂಡೆಂಟ್ ಕೆಳಗಡೆ ರಿಂಗ್ಸ್ನ ಕೊಟ್ಟಿರ್ತಾರಲ್ವ, ಅದಕ್ಕೆ ಈಗ ಹಾಕಿ ರಿಂಗ್ ಒಳಗಡೆ ಅದನ್ನು ಹಾಕಿ ಈ ಥರ ಟ್ವಿಸ್ಟ್ ಮಾಡಬೇಕು. ಅಷ್ಟೇ ತಿರುಗಿಸ್ತಾ ಬರಬೇಕು. ಅದನ್ನು ವೈರ್ ಸುತ್ತಬೇಕು. ನೋಡಿ, ಬೀಡ್ಗೇನು ಹಾಕಿರ್ತೀವಲ್ವ, ಆ ವೈರ್ ಸುತ್ತ ಈ ಥರ ಸುತ್ಕೊತಾ ಬರಬೇಕು. ನೋಡಿ, 3ರಿಂದ 4 ಸುತ್ತು ಸುತ್ತಬೇಕು. ಎಕ್ಸ್ಟ್ರಾ ವೈರ್ ಏನಿರುತ್ತಲ್ವ ಅದನ್ನು ಕಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಅದು ಹಾಕ್ಕೊಂಡಾಗ ಚುಚ್ಚಬಾರ್ದು ಅಂಥೇಳಿ ಆ ಥರ ಪ್ರೆಸ್ ಮಾಡ್ಕೋಬೇಕು. ನಾನಿಲ್ಲಿ ವೈರೇನು ಕಟ್ ಮಾಡ್ತಾಯಿಲ್ಲ, ಫುಲ್ ವೈರ್ನ ಸುತ್ಕೊತಾ ಇದ್ದೀನಿ ಈ ಥರ. ನೋಡಿ, ಆ ಪೆಂಡೆಂಟಲ್ಲಿ ಏನು ಸೀ ಬ್ಲೂ ಕಲರ್ ಇದೆ ಅಲ್ವಾ, ಸೊ ನಾನು ಅದಕ್ಕೆ ಅದೇ ಥರದ್ದೇ ಬೀಡ್ಸ್ನ ತೊಗೊಂಡಿದ್ದೀನಿ, ಮೊನಾಲಿಸಾ ಬೀಡ್ಸು. ನೋಡಿ, ಈ ಥರ ನೀಟಾಗಿ ಸುತ್ಕೋಬೇಕು. ಸುತ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ನೋಸ್ ಪ್ಲೇಯರ್ ತೊಗೊಂಡು ಪ್ರೆಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ವೈರ್ ಏನಿರುತ್ತಲ್ವ ಅದನ್ನು ಪ್ರೆಸ್ ಮಾಡಬೇಕು. ಸುತ್ತಾದಮೇಲೆ ವೈರ್ ಭಾಳ ಉಳಿದಿತ್ತು ಅಂತಂದರೆ ಕಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತೀನಿ ನಾನು. ಕೆಳಗಡೆ ಏನು ರಿಂಗ್ಸ್ ಕೊಟ್ಟಿರ್ತಾರಲ್ವ ಅದಕ್ಕೆ ಹಾಕಬೇಕು. ಇದಕ್ಕೆ 6 ರಿಂಗ್ಸ್ ಕೊಟ್ಟಿದ್ದಾರೆ ಈ ಪೆಂಡೆಂಟ್ಗೆ. ನೋಡಿ, ಈ ಥರ ಸುತ್ತಾ ಇದ್ದೀನಿ. ಇದಕ್ಕೆ ವೈಟ್ ಲಾರಿಯಲ್ಲೇ ಚೆನ್ನಾಗಿರುತ್ತೆ ಅಂಥೇಳಿ ಇದೇ ತೊಗೊಂಡೆ ನಾನು. ನೋಡಿ, ನೀವು ಬೇಕಿದ್ದರೆ ಪೆಂಡೆಂಟು ಯಾವ ಕಲರ್ ಇರುತ್ತೆ ಅಲ್ವ, ಅದೇ ಥರ ಬೇರೆಯೇ ಮ್ಯಾಚ್ ಮಾಡ್ಕೋಬೋದು. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನೋಡಿ, ನಾನು ಇದೇ ಥರ ಎಲ್ಲ ರಿಂಗ್ಸ್ಗೂ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ, ತುಂಬ ಚೆನ್ನಾಗಾಗಿದೆ ಫಿನಿಶಿಂಗ್ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ವೈರ್ ಏನು ತೊಗೊಂಡಿದ್ನಲ್ವ ಅದನ್ನು 12 ಇಂಚು ಮೆಜರ್ ಮಾಡ್ಕೊಂಡಿದ್ದೀನಿ. 2 ಸೈಡು 12 ಇಂಚು ವೈರ್ನ ತೊಗೋಬೇಕು. ನೋಡಿ, ಅದನ್ನು ನಾನು ಒಮ್ಮೆಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಬಿಟ್ಟು ಇಲ್ಲೇನು ಹೋಲ್ನ ಕೊಟ್ಟಿರ್ತಾರಲ್ವ ಆ ಹೋಲ್ ಒಳಗಡೆ ಹಾಕಿ ಹೊರಗೆ ತೊಗೋಬೇಕು ಅದನ್ನು, ವೈರ್ನ. ನಾವು ವೈರ್ ಬದಲು ನೈಲಾನ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ನಾನು ವೈರಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಲಾಕ್ ಬೀಡ್ ಹಾಕ್ಕೋಬೇಕು. ವೈರ್ ಹಾಕ್ಕೊಂಡ್ಮೇಲೆ ಲಾಕ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಎಡ್ಜ್ ಏನಿರುತ್ತಲ್ವ ಅದನ್ನು ಲಾಕ್ ಬೀಡ್ಗೆ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 2 ಲಾಕ್ ಬೀಡನ್ನ ಹಾಕ್ಕೊಂಡಿದ್ದೀನಿ, ಸೊ ದಟ್ ಗಟ್ಟಿಯಾಗಿರುತ್ತೆ ಅಂಥೇಳಿ 2 ಲಾಕ್ ಬೀಡ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು 1 ಲಾಕ್ ಬೀಡ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ನಾನು ಎಕ್ಸ್ಟ್ರಾ ವೈರ್ ಏನಿರುತ್ತಲ್ವ ಅದನ್ನೇನು ಕಟ್ ಮಾಡಿಲ್ಲ ಇಲ್ಲಿ. ನೆಕ್ಸ್ಟ್ ಬೀಡ್ಸ್ ಹಾಕ್ತೀನಲ್ವ, ಆ ಬೀಡ್ಸ್ ಒಳಗಡೆ ಆ ಎಕ್ಸ್ಟ್ರಾ ವೈರ್ ಕೂಡ ತೊಗೊಂಡಿದ್ದೀನಿ. ನೋಡಿ, ತೋರಿಸ್ತೀನಿ ಯಾವ ಥರ ಅಂಥೇಳಿ. ಲಾಕ್ ಮಾಡ್ಕೊಂಡಾದಮೇಲೆ ಆಮೇಲೆ ಒಂದು ಮೊನಾಲಿಸಾ ಬೀಡ್ ಹಾಕಿಡ್ತೀನಿ. ಆಮೇಲೆ ಒಂದು ವೈಟ್ ಕಲರ್ ಶುಗರ್ ಬೀಡನ್ನ ಹಾಕಬೇಕು. ನೋಡಿ, ಇದೇ ಥರ ಅಲ್ಟರ್ನೇಟಾಗಿ ಹಾಕ್ಕೊಂಡು ಹೋಗಿದ್ದೀನಿ ನಾನು. ಒಂದು ಮೊನಾಲಿಸಾ ಬೀಡ್ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಶುಗರ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇದೇ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಎಕ್ಸ್ಟ್ರಾ ವೈರ್ ಏನಿರುತ್ತಲ್ವ ಲಾಕ್ ಬೀಡ್ ಹಾಕಿದ್ಮೇಲೆ ಉಳಿದಿರೋದು ನಾನು ಈ ಥರ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಶುಗರ್ ಬೀಡು ಮತ್ತು ಮೊನಾಲಿಸಾ ಬೀಡ್ಸ್ ಏನಿರುತ್ತಲ್ವ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಅದನ್ನೇನು ಕಟ್ ಮಾಡಿಲ್ಲ ನಾನು. ನೋಡಿ, ಇದೇ ಥರ 12 ಇಂಚು ಪೋಣಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಥರ ಬ್ಯಾಕ್ ಚೈನ್ನ ತೊಗೊಂಡಿದ್ದೀನಿ ಚಿಕ್ಕದು. ನೋಡಿ, ಫಸ್ಟು ಹುಕ್ ಏನಿರುತ್ತಲ್ವ ಅದರಿಂದಗಡೆ ಹೋಲ್ ಕೊಟ್ಟಿರ್ತಾರಲ್ವ ಅದಕ್ಕೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಲಾಕ್ ಬೀಡ್ ಯೂಸ್ ಮಾಡಬೇಕು.
ನೋಡಿ ಈ ಥರ ಲಾಕ್ ಬೀಡ್ ಹಾಕಿ ಸೇಮ್ ಪ್ರೊಸೆಸ್ಸೇ ಇರುತ್ತೆ. ಫಸ್ಟಿಗೇನು ಲಾಕ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಸೇಮ್ ಅದೇ ಥರನೇ ಆ ಹುಕ್ ಹಿಂದ್ಗಡೆ ಒಂದು ರಿಂಗ್ ಕೊಟ್ಟಿರ್ತಾರೆ, ಅದರೊಳಗಡೆ ವಯರ್ನ ಹಾಕಿ ಲಾಕ್ ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಕೂಡ ನೀವು ಬೇಕಿದ್ದರೆ 2 ಲಾಕ್ ಬೀಡನ್ನ ಹಾಕೋಬೋದು, ನಾನು ಒಂದೇ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಕೂಡ ನಾನು ಅದೇ ಥರ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ 2 ಸೈಡ್ ಈಕ್ವಲ್ ಆಗಿದ್ದಾವ ಇಲ್ಲ ಅಂತ ನೋಡ್ಕೋಬೇಕು. ನೋಡಿ ಆಮೇಲೆ ಇನ್ನೊಂದು ಸೈಡ್ ಕೂಡ ನಾವು ಇದೇ ಥರ ಲಾಕ್ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡ್ರೆ ಮುಗೀತು. ಇಷ್ಟೇ ಫಿನಿಶ್ ಆಯ್ತು. ಇವಾಗ ನೋಡಿ ನೀಟಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಇದೇ ಥರನೇ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಆರ್ಡರ್ನ ಕೊಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಥ್ಯಾಂಕ್ಸ್ ಫಾರ್